ಸರ್ ಇವತ್ತು ಪ್ರತಿಭಟನೆ ಮಾಡ್ತಾ ಇರ್ತಕ್ಕಂಥದ್ದು ಪ್ರಜಾಪ್ರಭುತ್ವ ಉಳಿಬೇಕು ಅಂತ. ದೆಹಲಿನಲ್ಲಿ ಪಾರ್ಲಿಮೆಂಟಲ್ಲಿ ಯಾರೋ 4-5 ಜನ ಯುವಕರು ಅಲ್ಲಿ ಹೋಗಿ ಒಂದು ಬಾಂಬ್ ಹಾಕೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಬಾಂಬ್ ಅಂದರೆ ಹುಸಿ ಬಾಂಬ್ ಅಂತ ಆಮೇಲೆ ಗೊತ್ತಾಯಿತು. ಅವರು ಜೈಲಿಗೆ ಹೋಗೋದು ಕಾಯಂ, ಹೋಗ್ತಾರೆ. ತಪ್ಪು ಮಾಡಿದ್ರೆ ಶಿಕ್ಷೆ ಆಗಲೇಬೇಕು. ಅದು ನಮ್ಮ ಅಪೋಸಿಷನ್ MPs ಕೇಳ್ತಿರತಕ್ಕಂಥದ್ದೇನು, ಗೃಹ ಮಂತ್ರಿಗಳಿಂದ ಒಂದು ಸ್ಟೇಟ್ಮೆಂಟು. ಆ ಸ್ಟೇಟ್ಮೆಂಟು ಕೊಡೋಕ್ಕಾಗ್ತಿಲ್ಲ ಅವ್ರ ಕೈಯಲ್ಲಿ. ಅವ್ರನ್ನೆಲ್ಲ ಸಸ್ಪೆಂಡ್ ಮಾಡ್ತಾರೆ. ಅದಕ್ಕೆ ಇವತ್ತು ಇಂಡಿಯಾ ಕೂಟ ದೇಶದ ಎಲ್ಲ ಭಾಗದಲ್ಲಿ ಪ್ರತಿಭಟನೆ ಮಾಡ್ತಾ ಇದೆ. ನಾವು ಕೂಡ ಇಲ್ಲಿ ಮಾಡ್ತಾ ಇದ್ದೀವಿ ಪ್ರಜಾಪ್ರಭುತ್ವದ ಉಳಿವಿಗಾಗಿ. ಸರ್, ಈಗ ಮೊನ್ನೆ ಸಿದ್ದರಾಮಯ್ಯ ಅವರು ಡೆಲ್ಲಿಗೆ ಹೋದ ಸಂದರ್ಭದಲ್ಲಿ ಒಂದು ಪ್ರೈವೇಟ್ ಫ್ಲೈಟ್ ಅಲ್ಲಿ ಹೋಗಿದ್ರು. ಜಮೀರ್ ಅಹಮದ್ ಅವರು ಕೂಡ ಹೋಗಿದ್ರು. ಫೋಟೋ ವಿಡಿಯೋಸ್ಗಳನ್ನ ಹಾಕಿದ್ರು. ಈಗ ಬಿಜೆಪಿನವರು ಅದೇ ವಿಚಾರನ ಇಟ್ಕೊಂಡು ಈಗ ಬಿಜೆಪಿಯವರು ಸಿದ್ದರಾಮಯ್ಯನವರು ಪ್ರೈವೇಟ್ ಫ್ಲೈಟ್ ಅಲ್ಲಿ ಬರುವಂತ ಸಂದರ್ಭದಲ್ಲಿ ಏನೋ ಒಂದು ವಿಡಿಯೋ ಹಾಕೊಂಡಿದ್ದಾರೆ ಅಂತ. ಜಮೀರ್ ಅಹಮದ್ ಅವರು 2.5 ಗಂಟೆ ಜರ್ನಿ ಇರುತ್ತೆ. ಆ ಸಂದರ್ಭದಲ್ಲಿ ಏನೋ ಒಂದು ಹಾಡು ಕೇಳಿರ್ಬೋದು. ಆಯ್ತು, ಅದೊಂದು ಪಕ್ಕದಲ್ಲಿ ಇಟ್ಕೊಳ್ಳೋಣ. ನಾನು ಬಿಜೆಪಿ ಮುಖಂಡರು ಇವತ್ತು ಯಾರ್ಯಾರು ಇದ್ರ ಬಗ್ಗೆ ಕಾಮೆಂಟ್ ಮಾಡ್ತಾರಲ್ಲ, ಯಾರು ಅವ್ರ ಅಧ್ಯಕ್ಷರು ಇರ್ಬೋದು, ಮಾಜಿ ಮುಖ್ಯಮಂತ್ರಿಗಳಿರ್ಬೋದು, ಅವ್ರ 25 ಜನ ಲೋಕಸಭಾ ಸದಸ್ಯರಿರ್ಬೋದು, ಅಥವಾ ಇನ್ನೊಂದು ಬಹಳ ಜನ ಬಡಾಯಿ ಕೊಚ್ಚೋ ಲೀಡರ್ಗಳು ಬಹಳ ಇದ್ದಾರೆ, ಮಾತುಗಾರರು ಅಲ್ವಾ. ಇವ್ರಿಗೊಂದು ಪ್ರಶ್ನೆ ಕೇಳ್ತೀನಿ. ಅಲ್ಲಿ ಎಲ್ಲೋ ಫ್ಲೈಟಲ್ಲಿ ಬರೋವಾಗ ಹಾಡು ಹಾಕ್ಬಿಟ್ರು ತಪ್ಪು ಅಂತ ಇವ್ರು ಹೇಳ್ತಾರಲ್ಲ, ಇವರು 234 ತಾಲೂಕಲ್ಲಿ 213 ತಾಲೂಕು 234ರಲ್ಲಿ 223 ತಾಲೂಕು ಬರ ಅಂತ ಘೋಷಣೆ ಆಯ್ತಲ್ಲ, ಆ ಬರಕ್ಕೆ ಕೇಂದ್ರ ಸರ್ಕಾರ ಪರಿಹಾರ ಕೊಟ್ಟಿದ್ದಾರಾ? ಪ್ರಧಾನಮಂತ್ರಿಗಳನ್ನ ಬಿಜೆಪಿ ಅಧ್ಯಕ್ಷರು ದೊಡ್ಡ ಟೀಮ್ ಕರ್ಕೊಂಡೋಗಿ, ಲೋಕಸಭಾ ಸದಸ್ಯರು, ಇನ್ನಿತರ ಮಾಜಿ ಮುಖ್ಯಮಂತ್ರಿಗಳು, ದೊಡ್ಡ ಮುಖಂಡಗಳನ್ನೆಲ್ಲ ಕರ್ಕೊಂಡೋಗಿ ಪ್ರಧಾನಮಂತ್ರಿಗಳಿಗೆ ರಾಜ್ಯದಲ್ಲಿ ಬರಗಾಲ ಇದೆ, ಕುಡಿಯೋ ನೀರಿಗೆ ತೊಂದರೆ ಆಗಿದೆ, ಜಾನುವಾರಿಗೆ ತೊಂದರೆ ಆಗಿದೆ, ರೈತರಿಗೆ ತೊಂದರೆ ಆಗಿದೆ, ಹಣ ಬಿಡುಗಡೆ ಮಾಡಿ ಅಂತ ಇವ್ರ ಬಾಯಲ್ಲೇನೋ ಒಂದು ಮಾತು ಬಂತ? 3 ತಿಂಗಳಿಂದ ಮಾತೇ ಇಲ್ಲ. ಕೆಲ್ಸಕ್ಕೆ ಬರೋದನ್ನೇ ಮಾತಾಡ್ಕೊಂಡಿರ್ತಾರೆ ಇವರು. ಸಂದರ್ಭದಲ್ಲಿ ಆ ಹಾಡು ಕೇಳಿದ ತಪ್ಪು ಅಂತ ಬಿಜೆಪಿ ಅವ್ರು ಹೇಳ್ತಾರೆ. ಬರಗಾಲದಲ್ಲಿ ನೀವ್ ಯಾಕಪ್ಪ ಬಾಯ್ ಬಿಟ್ಟಿಲ್ಲ? ಪ್ರಧಾನಮಂತ್ರಿಗಳಿಗೆ ಹೇಳಿ ಬರಕ್ಕೆ ಹಣ ಬಿಡುಗಡೆ ಮಾಡ್ಬೋದಿತ್ತಲ್ಲ. ನೀವು ಬಾಯಿಗೆ ಪ್ಲಾಸ್ಟರ್ ಹಾಕೊಂಡ್ಬಿಟ್ಟಿದ್ದೀರಾ? ಅಥವಾ ನಿಮ್ಮ ರೈತರ ಬಗ್ಗೆ ಕಾಳಜಿ ಇಲ್ವಾ? ಅದು ಕುಡಿಯೋ ನೀರಿಗೆ ತೊಂದರೆ ಆಗಿದೆ, ಜನರ ಬಗ್ಗೆ ಕಾಳಜಿ ಇಲ್ವಾ? ಜಾನುವಾರುಗಳಿಗೆ ಇದಿರೋದಿಲ್ಲ, ಆಹಾರ ಇರೋದಿಲ್ಲ, ಕಾಳಜಿ ಇಲ್ವಾ ನಿಮಗೆ? ಹಾಡು ಬಗ್ಗೆ ಕಾಮೆಂಟ್ ಮಾಡ್ತೀರಾ. ಇದ್ರ ಬಗ್ಗೆ ಯಾಕೆ 6.5 ಕೋಟಿ ಜನರ ಬಗ್ಗೆ ನಿಮ್ಗೆ ಕಾಳಜಿ ಇಲ್ವಾ ನಿಮ್ಮ ಬಿಜೆಪಿ ಅವರಿಗೆ? ಇವರೇನು ಮೊನ್ನೆ ನಾನು ನೋಡಿದಲ್ಲ, ಪ್ರೈಮ್ ಮಿನಿಸ್ಟರ್ ಜೊತೆ 3 ಪೀಸ್ ಸೂಟ್ ಹಾಕೊಂಡು ಪ್ರಧಾನಮಂತ್ರಿಗಳು ಮೀಟ್ ಮಾಡಿದ್ದು. 3 ಪೀಸ್ ಸೂಟ್ ಹಾಕೊಂಡು ಪ್ರಧಾನಮಂತ್ರಿಗಳು ಮೀಟ್ ಮಾಡಿದ್ದು ನೋಡ್ಲಿಲ್ವಾ? ಆಮೇಲೆ ಇವರೇನು ಸ್ಪೆಷಲ್ ಫ್ಲೈಟ್ ಇಳಲ್ವ ಹೋಗಲ್ವಾ? ದಿನಕ್ಕೂ ಬಿಜೆಪಿ ಅವ್ರು 3 ಬಟ್ಟೆ ಬದಲಾಯಿಸ್ತೀರಾ ನೀವು? ಬಿಜೆಪಿ ಮುಖಂಡರು ನೋಡಿದಿರ ನೀವು? ಅವ್ರು ಹಾಕೋ ಬಟ್ಟೆ, ಅವ್ರು ಹಾಕೋ ಉಂಗುರಗಳು, ಅವ್ರು ಹಾಕೋ ವಾಚುಗಳು ಎಲ್ಲ ಬಹಳ ಸಿಂಪಲ್ ಅಂತಾರೆ, ಎಲ್ಲ ಲಕ್ಸುರಿಯಸ್ ಇವರು ಬಿಜೆಪಿ ಅವರು. ನಾವೇ ಕಾಂಗ್ರೆಸ್ನವರು ಸಿಂಪಲ್ ಆಗಿರೋದು. ಈಗ ಕುಮಾರಸ್ವಾಮಿ ಅವರು ಲೋಕಸಭಾ ಚುನಾವಣೆ ನಂತರ ಸರ್ಕಾರ ಪತನ ಆಗುತ್ತೆ ಅಂತ ಮತ್ತೊಂದು ಬಾರಿ ದೆಹಲಿಯಲ್ಲಿ ಹೇಳಿದ್ದಾರೆ. ಪತನ ಆಗುತ್ತಾ ಸರ್ ಸರ್ಕಾರ? ಲೋಕಸಭಾ ಚುನಾವಣೆ ಆಗುತ್ತಲ್ಲ, ಆಮೇಲೆ ಆಗುತ್ತೋ ಇಲ್ವೋ ನೀವೇ ನೋಡಿ. ಖಂಡಿತ 5 ವರ್ಷ ಅಲ್ಲ, ಇನ್ನು 5 ವರ್ಷ ಇರ್ತೀವಿ ನಾವು. ಇನ್ನು 9.5 ವರ್ಷ ನಮ್ಮ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಇರುತ್ತೆ. ನೀವು ಬರೆದಿಟ್ಕೊಂಬಿಡಿ. ಅಜಿತ್ ಪವಾರ್ ಮಹಾರಾಷ್ಟ್ರದವರು, ನಮ್ಮಲ್ಲಿ ಯಾರೂ ಇಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.